ನೋಡ್ತಾ ಇದ್ದೀರಲ್ಲ, ಇವತ್ತು ನಾನು ತುಂಬ ರುಚಿಯಾಗಿ ಮನೇಲೇ ಮ್ಯಾಂಗೋ ಕೇಕ್ ಹೇಗೆ ಮಾಡೋದು ಅಂತ ತೋರಿಸ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಾಗಿತ್ತು. ನಾನು ಇದನ್ನು ಓವನ್ನಲ್ಲೂ ಮಾಡಿಲ್ಲ, ಕುಕ್ಕರಲ್ಲೂ ಮಾಡಿಲ್ಲ, ಇದನ್ನು ಮೈಕ್ರೋವೇವಲ್ಲಿ ಮಾಡಿದ್ದೀನಿ. 5 ನಿಮಿಷದಲ್ಲಿ ಇದನ್ನು ಮಾಡ್ಕೋಬೋದು. ಹೇಗೆ ಮಾಡಿದೆ ನೋಡೋಣ ಬನ್ನಿ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಹೇಮಾಸ್ ಆಫೀಸ್ ಆ್ಯಂಡ್ ಕಿಚನ್. ಮೊದಲಿಗೆ ನಾನು ಒಂದು ಮಿಕ್ಸಿ ಜಾರ್ಗೆ ಒಂದು ಮಾವಿನ ಹಣ್ಣು, ಅದನ್ನು ತಿರುಳೆಲ್ಲ ತೆಕ್ಕೊಂಡು ಅದಕ್ಕೆ ಹಾಕ್ಕೊಂಡು 1/4 ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡು ಇದನ್ನು ಮಿಕ್ಸಿನಲ್ಲಿ ನೀಟಾಗಿ ಬ್ಲೆಂಡ್ ಮಾಡ್ಕೊತಾಯಿದ್ದೀನಿ. ಅದು ಸ್ವಲ್ಪ ಪೇಸ್ಟ್ ಆಗ್ತಾಯಿಲ್ಲ, ಕಡಿಮೆ ಇರೋದ್ರಿಂದ ಅದಕ್ಕೆ 1-2 ಸ್ಪೂನಷ್ಟು ದೊಡ್ಡ ಸ್ಪೂನು ಹಾಲು ಹಾಕ್ಕೊಂಡು ಅದನ್ನು ನೀಟಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀರು ಮಾತ್ರ ಯಾವ ಕಾರಣಕ್ಕೂ ಹಾಕಬೇಡಿ, ಬೇಕಾದ್ರೆ ಹಾಲು ಹಾಕ್ಕೊಳ್ಳಿ. ಇದನ್ನು ನಾನು ಒಂದು ಅರ್ಧದಷ್ಟು ಒಂದು ಕಡೆ ತೆಗೆದಿಟ್ಕೊಂಡು ಇನ್ನೊಂದು ಅರ್ಧದಷ್ಟು ಮಿಕ್ಸಿ ಜಾರ್ನಲ್ಲೇ ಇಟ್ಕೊಂಡು, ನೋಡಿ ಅರ್ಧ ಅಲ್ಲಿ ತೊಗೊಂಡಿದ್ದೀನಿ, ಅರ್ಧ ಇಲ್ಲಿ. ಇವಾಗ ಇದಕ್ಕೆ 1/4 ಕಪ್ಪಷ್ಟು ಮೊಸರು ಹಾಕ್ಕೊಂಡು 1/4 ಕಪ್ಪಷ್ಟು ಸಕ್ಕರೆ, ತುಂಬ ಹುಳಿ ಇರಬಾರ್ದು ಮೊಸರು, 1/4 ಕಪ್ಪಷ್ಟು ಸಕ್ಕರೆ ಪುಡಿ ತೊಗೊಂಡು ಇದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇದಾದಮೇಲೆ ಇವಾಗ ನಾನು ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ ತೊಗೊಂಡು ಅದಕ್ಕೆ ಈಗ ಮಾಡಿಟ್ಕೊಂಡಿದ್ದೀವಲ್ಲ ಪೇಸ್ಟ್, ಅದನ್ನು ಹಾಕ್ಕೋಬೇಕಾಗುತ್ತೆ. ಆಮೇಲೆ ಇದಕ್ಕೆ ನಾನು 1 ಕಪ್ಪಷ್ಟು ಮೈದಾ ತೊಗೊಂಡಿದ್ದೀನಿ. ನಾನು 2 ಸತಿ ಹಾಕ್ಕೊಂಡಿದ್ದೀನಿ, ಅರ್ಧ ಕಪ್ ಮೆಷರ್ಮೆಂಟ್ ಅದು, ಸೊ 2 ಸತಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು 1/4 ಕಪ್ಪಷ್ಟು ಮೆಲ್ಟೆಡ್ ಬಟರ್, ಬೆಣ್ಣೆನ ನಾನು ಸ್ವಲ್ಪ ಬಿಸಿ ಮಾಡಿಕೊಂಡು ಮೆಲ್ಟ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಈಗ ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸ್ ಮಾಡ್ಕೊಂಡ್ಮೇಲೆ 1 ಸ್ಪೂನಷ್ಟು ಬೇಕಿಂಗ್ ಪೌಡರು, ಅರ್ಧ ಸ್ಪೂನಷ್ಟು ಬೇಕಿಂಗ್ ಸೋಡಾ, ಇದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಎಲ್ಲೂ ಲಮ್ಸ್ ಇಲ್ಲದೆ ಇರೋ ಥರ ಒಂದು ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಮೇಲೆ ಇವಾಗ ನಾನು ಇದೊಂದು ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇತ್ತು. ಇವಾಗ ನಾನು ಇದನ್ನು ಬಿಸ್ಕರ್ನ ತೆಗೆದುಬಿಟ್ಟು ಇನ್ನೊಂದು 2 ಸ್ಪೂನಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ಆಮೇಲೆ ಕೇಸರಿ ದಾಳನ ಹಾಲಲ್ಲಿ ನೆನೆಸ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಇದನ್ನು ನೀಟಾಗಿ ಇವಾಗ ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಡೋಣ. ತುಂಬ ಓವರ್ ಬೀಟ್ ಮಾಡಬಾರ್ದು, ಅದರಿಂದ ನಾನು 1 ಸ್ಪೂನಷ್ಟು ಹಾಲು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತೀನಿ. ಸ್ವಲ್ಪ ಮೈಕ್ರೋವೇವ್ ಮಾಡಿದ್ರೆ ಸ್ವಲ್ಪ ತೆಳ್ಳಗಿರಬೇಕು ನಾವು ರೆಗ್ಯುಲರ್ ಕೇಕ್ ಬ್ಯಾಟರ್ಗಿಂತ, ಅದರಿಂದ ಅದು ನೀರು ಅಂಶ ಏನಿರುತ್ತೋ ಅದರಲ್ಲೇ, ಅಂದರೆ ಲಿಕ್ವಿಡ್ ಏನಿರುತ್ತೋ ಅದರಲ್ಲೇ ಬೇಯುತ್ತೆ ಅದರಿಂದ. ಆಮೇಲೆ ನಾನು ಇವಾಗ ವಿಸ್ಕರ್ನ ತೆಗೆದ್ಬಿಟ್ಟು ಸ್ಪ್ಯಾಚುಲ ತೊಗೊಂಡು ಸೈಡ್ಸ್ ಎಲ್ಲ ತೆಕ್ಕೊಳ್ತಾ ಇದ್ದೀನಿ. ತೆಕ್ಕೊಂಡ್ಬಿಟ್ಟು ನೀಟಾಗಿ ಇವಾಗ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಒಂದು ಅರ್ಧ ನಿಮಿಷ ಇದನ್ನು ಕ್ಲೀನಾಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ, ನೋಡಿ ಸೈಡ್ಸ್ ಎಲ್ಲ ತೆಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ನಾನು ಒಂದು ಮೈಕ್ರೋವೇವ್ ಸೇಫ್ ಬೌಲ್ನ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಗ್ರೀಸ್ ಮಾಡ್ಕೊತಾ ಇದ್ದೀನಿ, ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಆಮೇಲೆ ಇದ್ರ ಮೇಲೆ ಬಟರ್ ಪೇಪರ್ ಹಾಕ್ಕೊಂಡು ಅದಕ್ಕೆ ಮೇಲೂ ಒಂದು ಸತಿ ಈ ಥರ ಎಣ್ಣೆನ ಸವರ್ಕೊಂಡು ಈಗ ಮಾಡಿಟ್ಕೊಂಡಿದ್ದೀವಲ್ಲ ಆ ಬ್ಯಾಟರ್ನ ಹಾಕೋಬೇಕಾಗುತ್ತೆ. ಮೈಕ್ರೋವೇವ್ ಇಲ್ದಿರೋರು ನೀವು ಬೇಕಾದ್ರೆ ಕುಕ್ಕರಲ್ಲಿ ಅಥವಾ ಓವನಲ್ಲಿ ಕೂಡ ಈ ರೆಸಿಪಿ ಮಾಡ್ಕೊಬೋದು, ತುಂಬ ಚೆನ್ನಾಗಾಗುತ್ತೆ. ಈ ರೆಸಿಪಿ ಟ್ರೈ ಮಾಡಿ ನೋಡಿ ಎಲ್ಲ ಕ್ಲೀನಾಗೆ ಅದರಲ್ಲಿ ಹಾಕಿದ್ಮೇಲೆ 1-2 ಸತಿ ನಾನು ಈ ಥರ ಟ್ಯಾಪ್ ಮಾಡ್ತಾಯಿದ್ದೀನಿ. ಟ್ಯಾಪ್ ಮಾಡಿಬಿಟ್ಟು ಇದನ್ನು ಇವಾಗ ಮೈಕ್ರೋವೇವಲ್ಲಿ 5 ನಿಮಿಷ ರೆಗ್ಯುಲರ್ ಮೋಡಲ್ಲಿ ಹೈನಲ್ಲಿ ಮೈಕ್ರೋವೇವ್ ಮಾಡ್ಕೋಬೇಕು. ಅದು ಆಗೋ ಅಷ್ಟರಲ್ಲಿ ನಾನಿವಾಗ ನಾವು ಮ್ಯಾಂಗೋ ಪ್ಯೂರಿ ಒಂದು ಕಡೆ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಒಂದು ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಬರಬೇಕು ನನಗೆ, ಇದನ್ನು ಆಮೇಲೆ ಕೇಕಿಗೆ ಯೂಸ್ ಮಾಡ್ಕೋತೀನಿ. ಆದ್ದರಿಂದ ನೋಡಿ ಈ ಥರ ಗಟ್ಟಿ ಕನ್ಸಿಸ್ಟೆನ್ಸಿ ಆದಮೇಲೆ ಆಫ್ ಮಾಡಿಬಿಟ್ಟು ಇದನ್ನು ಫುಲ್ ತಣ್ಣಗೆ ಮಾಡ್ಕೊಳ್ಳೋಣ. ಇವಾಗ ಒಂದು 10 ನಿಮಿಷ ಆಗಿದೆ. ಮೈಕ್ರೋವೇವು ನಾನು 5 ನಿಮಿಷಕ್ಕೆ ಆಫ್ ಮಾಡಿದ್ದೆ. ಇವಾಗ ಅದಕ್ಕೆ ಒಂದು ಸ್ವಲ್ಪ ತಣ್ಣಗಾಗಿಬಿಟ್ಮೇಲೆ ನಾನು ನೋಡಿ ಈ ಥರ ಸೈಡ್ಸ್ ಎಲ್ಲ ಒಂದ್ಸತಿ ಚಾಕುನಲ್ಲಿ ತೆಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಾಗಿತ್ತು ಈ ರೆಸಿಪಿ, ನೀವು ಟ್ರೈ ಮಾಡಿ ನೋಡಿ. ಮ್ಯಾಂಗೋ ಕೇಕ್ ಅಂತೂ ಅಷ್ಟು ಚೆನ್ನಾಗಿತ್ತಂದರೆ ಎಲ್ಲ ಒಂದೇ ಸತಿಗೆ ಎಲ್ಲ ಮುಗ್ದೋಯ್ತು, ಅಷ್ಟು ರುಚಿಯಾಗಿತ್ತು. ಆಮೇಲೆ ನಾನು ಇವಾಗ ಡಿಮೋಲ್ಡ್ ಮಾಡಿಕೊಂಡು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಡಿಮೋಲ್ಡ್ ಮಾಡ್ಕೊಳ್ಳಿ. ಆಮೇಲೆ ಈಗ ಬಟರ್ ಪೇಪರ್ನ ತೆಕ್ಕೊಳ್ತಾ ಇದ್ದೀನಿ. ಇದನ್ನು ನಾನಿವಾಗ ಒಂದು ಸ್ಲೈಸ್ ಮಾಡ್ತಾಯಿದ್ದೀನಿ, ಮಧ್ಯದಿಂದ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಸ್ಲೈಸ್ ಮಾಡಬೇಕು. 2 ಭಾಗ ಮಾಡಿಕೊಂಡು ಇವಾಗ ಎತ್ತಿಟ್ಕೊತಾ ಇದ್ದೀನಿ ಒಂದು ಭಾಗನ. ಆಮೇಲೆ ಕೆಳಗಡೆ ಇರೋ ಪೋರ್ಷನ್ಗೆ ನಾನು ಸ್ವಲ್ಪ ಶುಗರ್ ಸಿರಪ್ ಮಾಡ್ಕೊಂಡಿದ್ದೆ, ಅಂದರೆ ಅರ್ಧ 2 ಸ್ಪೂನಷ್ಟು ಸಕ್ಕರೆ, 2 ಸ್ಪೂನಷ್ಟು ನೀರು, ಆ ಭಾಗದಲ್ಲಿ ಅಂದರೆ 1/4 ಕಪ್ ಹಾಕ್ಕೊಂಡಿದ್ದೆ ನಾನು. 1/4 ಕಪ್ ಸಕ್ಕರೆ, 1/4 ಕಪ್ ನೀರು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಶುಗರ್ ಸಿರಪ್ ಮಾಡ್ಕೋಬೇಕು. ನೀವು ಬೇಯಿಸೋದು ಬೇಡ, ಏನು ಬೇಡ.
ಅದನ್ನು ಹಾಕ್ಕೊಂಡು ನಾವು ಈಗ ಮಾಡಿಟ್ಕೊಂಡಿದ್ದೀವಲ್ಲ ಮ್ಯಾಂಗೋ ಪ್ಯೂರಿ, ಅದನ್ನು ನಾನು ಒಂದು ಲೇಯರ್ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ನೀವು ಬೇಕ್ರಿನಲ್ಲಿ ತಿನ್ನೋದಕ್ಕಿಂತ ಮ್ಯಾಂಗೋ ಕೇಕು ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಈಗ ನಾವು ಇನ್ನೊಂದು ಕೇಕ್ ಇಟ್ಕೊಂಡಿದ್ವಲ್ಲ ಅರ್ಧದಷ್ಟು, ಆ ಸ್ಲೈಸು ಇದ್ರ ಮೇಲೆ ಹಾಕ್ಕೊಂಡು ಮತ್ತೆ ಶುಗರ್ ಸಿರಪ್ ಹಾಕೋತಾ ಇದ್ದೀನಿ. ಯಾರೆಲ್ಲ ನೋಡ್ತಾಯಿದ್ರು ಇಷ್ಟ ಆಗಿದೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನೀವು ಈ ರೆಸಿಪಿ ಟ್ರೈ ಮಾಡಿ ನೋಡಿ. ನಾನು ಆಮೇಲೆ ಉಳಿದಿರೋ ಮ್ಯಾಂಗೋ ಪ್ಯೂರಿ ಇತ್ತಲ್ಲ, ಅದಕ್ಕೆ ಒಂದು ಸ್ವಲ್ಪ ಮನೇಲಿ ವಿಪ್ಪಿಂಗ್ ಕ್ರೀಮ್ ಇತ್ತು, ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಹಾಕ್ಕೊಳ್ತೀನಿ. ನೀವು ಸ್ವಲ್ಪ ಇದು ಕ್ರೀಮು ಸರಿಗೆ ಮಿಕ್ಸ್ ಆಗಿರಲಿಲ್ಲ, ಅದರಿಂದ ಈ ಥರ ಆಗಿದೆ. ಸ್ವಲ್ಪ ನೀವನ್ ಇರಲಿಲ್ಲ, ಅದರಿಂದ ಇವಾಗ ನಾನು ಎಲ್ಲ ಕಡೆನೂ ಇದನ್ನು ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಸ್ಪ್ಯಾಚುನಲ್ಲೇ ನಾನು ಒಂದೇ ಸಮ ಮಾಡಿಕೊಂಡು ಇವಾಗ ಸೈಡ್ಸು ಕೂಡ ಇದನ್ನೇ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ನೋಡಿ ಈ ಥರ ರೆಡಿಯಾಗಿದೆ ಇವಾಗ ಮ್ಯಾಂಗೋ ಕೇಕ್. ಇದನ್ನು ನಾನು ಇವಾಗ ಕಟ್ ಮಾಡಿ ತೋರಿಸ್ತೀನಿ ಹೇಗಾಗಿದೆ ಅಂತ. ತುಂಬ ಸಾಫ್ಟಾಗಿ ತುಂಬ ರುಚಿಯಾಗಿತ್ತು ಮ್ಯಾಂಗೋ ಕೇಕ್. ನೀವು ರೆಸಿಪಿ ಟ್ರೈ ಮಾಡಿ ನೋಡಿ. ಯಾರೆಲ್ಲ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.